ಬಾಸುಂಡೆ ಬರುವಂತೆ ವಿದ್ಯಾರ್ಥಿನಿಯ ಮೇಲೆ ನೋಡಿ ವಾರ್ಡನ್ ಥಳಿತ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಆದಿಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ವಿದ್ಯಾರ್ಥಿ ಮೇಲೆ ನೋಡಿ ವಾರ್ಡನ್ ಚೆನ್ನಾಗಿ ಚೆಚ್ಚಾಕ್ಬಿಟ್ಟಿದ್ದಾರೆ. ಬಾಸುಂಡೆ ಬರೋ ರೀತಿಯಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ ವಾರ್ಡನ್. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಆದಿಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಎಪಿಜೆ ಅಬ್ದುಲ್ ಕಲಾಂ ವಸತಿ ನಿಲಯದಲ್ಲಿ ನಡೆದಿರುವಂತಹ ಹಲ್ಲೆ. ವಿದ್ಯಾರ್ಥಿಗಳಿಗೆ ವಾರ್ಡನ್ ಬಸವಲಿಂಗಪ್ಪ ಅವರಿಂದ ಥಳಿತ ಆಗಿದೆ. ಶಾಲೆಯ ಸ್ವಚ್ಛತೆ ಮತ್ತು ಶಿಕ್ಷಕರ ಸಮನ್ವಯತೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಕುಡಿದು ಬಂದು ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿದ್ರ ಹಾಗಿದ್ರೆ ಪ್ರಿನ್ಸಿಪಾಲ್ ಬೇಜವಾಬ್ದಾರಿ ವಿರುದ್ಧವಾಗಿ ಪೋಷಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಾರ್ಡನ್ ಬಸವಲಿಂಗಪ್ಪ ಜೊತೆಗೆ ಪ್ರಿನ್ಸಿಪಾಲ್ ಮಹೇಶ್ ವಿರುದ್ಧವಾಗಿ ಸಿಟ್ಟಾಗಿದ್ದಾರೆ ಪೋಷಕರು. ಯಾಕೆ ಬಾಸುಂಡೆ ಬರುವಂತಹ ರೀತಿಯಾಗಿ ನಮ್ಮ ಮಕ್ಕಳಿಗೆ ಇವರು ಹೊಡಿಬೇಕು, ಏನೇ ತಪ್ಪು ಮಾಡಿದ್ರು ನಮ್ಮ ಹತ್ರ ಹೇಳ್ಬೇಕು ವಿಚಾರಗಳನ್ನ, ಅದನ್ನ ಬಿಟ್ಟು ಇವರೇ ಹೆಂಗೆ ಕೈ ಮಾಡ್ತಾರೆ, ಪ್ರಿನ್ಸಿಪಾಲ್ ಕೂಡ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪ್ರಿನ್ಸಿಪಾಲ್ ಮಹೇಶ್ ವಿರುದ್ಧ ಕೂಡ ಸಿಟ್ಟಾಗಿದ್ದಾರೆ. ಕೇಳೋದಿಲ್ವಾ, ಪ್ರಶ್ನೆ ಮಾಡೋದಿಲ್ವಾ ಇವರು ವಾರ್ಡನ್ನ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳುಗಳಿಗೆ ನಾವು ಓದ್ಲಿಕ್ಕೆ ಅಂತ ಹೇಳಿ ಬಿಟ್ಟಿರ್ತೀವಿ. ಸೊ ಬಿಟ್ಬಿಟ್ಟು ನಾವು ಇವ್ರು ನೋಡ್ಕೊಳ್ತಾರೆ, ಇವರು ಶಿಕ್ಷಕರು ಇರ್ತಾರೆ, ವಾರ್ಡನ್ ಇರ್ತಾರೆ, ಪ್ರಿನ್ಸಿಪಾಲ್ ಇರ್ತಾರೆ, ನೋಡ್ಕೊಳ್ತಾರೆ ಅಂತ ಹೇಳಿ ನಾವು ಮಕ್ಕಳನ್ನ ಬಿಟ್ಬಿಟ್ಟು ಇರ್ತೀವಿ. ಇವರೇ ನೆಕ್ಸ್ಟ್ ತಂದೆ ತಾಯಿಗಳ ರೀತಿಯಾಗಿ ಆ ಸ್ಥಾನವನ್ನ ಪಡೆದುಕೊಂಡು ಇರ್ತಾರೆ ಸೇಫ್ ಆಗಿ ಅಂತ ಹೇಳಿ ಪೋಷಕರು ಅಂದ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯಾಗಿ ಮಕ್ಕಳ ಮೇಲೆ ಬಾಸುಂಡೆ ಬರೋ ರೀತಿಯಾಗಿ ಹೊಡೆದಿದ್ದಾರೆ ಅಂದ್ರೆ ಅಕಸ್ಮಾತ್ ಮಕ್ಕಳೇ ತಪ್ಪು ಮಾಡಿದ್ರು, ವಿದ್ಯಾರ್ಥಿಗಳೇ ತಪ್ಪು ಮಾಡಿದ್ರು ಕೂಡ ಪೋಷಕರನ್ನ ಕರೆದು ಹೇಳಿ ಯಾರು ಹೊಡೆದಿರೋದು ಸರ್ ಎಲ್ಲ ತೋರಿಸಿ ಹೆಂಗೆ ಎಲ್ಲೆಲ್ಲಿ ಹೊಡೆದವ್ರೆ, ಬೆಡ್ ಬರತ್ತಾರ ಹೊಡೆದವ್ರೆ. ಇಲ್ಲಿ ರೀ ನೀನು ಬರಪ್ಪ, ನಿಂದೆಲ್ಲ ಇರೋದು ಸೊಂಡೆ ಒಂದಿರೋ ಥರ ಹೊಡೆದು ಇಲ್ಲಿ ನಿನ್ಗೆಲ್ಲ ಹೊಡೆದಿರೋ ತೋರ್ಸಪ್ಪ, ಇಲ್ಲಿ ತೋರಿಸಿಲಿ. ಹಾಂ ನೆಕ್ಸ್ಟು ಯಾರು ಹೊಡೆದಿರೋದು ಸರ್ ಎಲ್ಲ ತೋರಿಸಿ ಹೆಂಗೆ ಎಲ್ಲೆಲ್ಲಿ ಹೊಡೆದವ್ರೆ, ಬೆಡ್ ಬರತ್ತಾರ ಹೊಡೆದವ್ರೆ. ಇಲ್ಲಿ ರೀ ನೀನು ಬರಪ್ಪ, ನಿಂದೆಲ್ಲ ಇರೋದು. ಅವತ್ತು ವಾರ್ಡನ್ಗೆ 9-10 ಗಂಟೆಲಿ ನಾವು ವಾರ್ಡನ್ನ ಪ್ರಶ್ನೆ ಮಾಡ್ತಾ ಇದೀವಿ. ವಾರ್ಡನ್ಗೆ ಏನಕ್ಕೆ ಸರ್ ಹಿಂಗೆ ಮಾಡಿದ್ರಿ, ಯಾಕೆ ಕ್ರೂರವಾಗಿ ನಡ್ಕೊಂಡಿದ್ರೆ, ನಮ್ಮ ಮಕ್ಳು ಅಂತ ತಪ್ಪೇನು ಮಾಡಿದೋ, ಆ ಥರ ತಪ್ಪಿದ್ರೆ ನಮ್ಗೆ ಮಾಹಿತಿ ಹೇಳಿ, ನಿಮ್ಗೆ ಕಾನೂನು ರೀತಿ ಅವ್ರ ಪೊಲೀಸ್ ಸ್ಟೇಷನ್ ಏನೋ ಮತ್ತೊಂದು ಮಾಡಿ ಅಂತ ತಪ್ಪೇನು ಮಾಡಿದ್ರು ಅಂದರೆ ಅದೇನು ರೀಸನ್ ಕೊಡ್ತಾ ಇಲ್ಲ. ಅದು ಯಾರ ಕೆಲವು ಲೀಡ್ರು ಯಾರೋ ಒಬ್ಬ ಪುಣ್ಯಾತ್ಮ ಯಾರೋ ಕಾಂಗ್ರೆಸ್ ಅವರ ಹೆಸರು ಯಾರೋ ಫೋನ್ ಮಾಡಿ ನೈಟ್ ರೀ ಯಾಕ್ರಿ ಇಷ್ಟೊತ್ತಿನಲ್ಲಿ ಸ್ಕೂಲ್ ಹತ್ರ ಹೋಗಿ ಎಲ್ಲ ಇದು ಮಾಡ್ತೀರಂತೆ, ಅದೇನಿದ್ರು ಬೆಳಿಗ್ಗೆ ಮಾತಾಡೋ ಅದೆಲ್ಲ ಹೊಡೆಯೋದೆಲ್ಲ ದೊಡ್ಡ ವಿಚಾರ ಏನ್ರಿ. ಮಕ್ಳಿಗೆ ನಮ್ಮ ತಪ್ಪು ಒಳ್ಳೆ ಬುದ್ಧಿ ಕಲಿದೆ ಅಂತ ಹೊಡಿತಾರೆ, ಒಳ್ಳೆ ಬುದ್ಧಿ ಕಲಿತಾರೆ ಅಂತ ಹಂಗೆ ಹೊಡಿತಾರೆ ಸರ್ ಮಾನಸಿಕವಾಗಿ ಅಂತ. ನಾನು ನಿಮ್ಮ ಮಕ್ಳಿಗೆ ನೋಡೋರೆ ಕೊಡ್ತೀರಾ ಸರ್, ಅದು ಓದಿ ನೀವ್ಯಾರು ಸರ್ ಓದಿ ಮಾತಾಡ್ತಾ ಅಂದ್ರೆ ಕಟ್ ಮಾಡಿದ್ರು. ನಾನು ಪ್ರಜಾರ ಸ್ವಲ್ಪ ನೀನು ಯಾರೇ ಮಾತಾಡೋಕ್ಕಿಲ್ಲಿ ಈ ಬಾಯಿಲಿ ನೋಡಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನು. ಮನು, ಏನಿದು ಘಟನೆ ಅಂತ ಹೇಳಿ ಮಕ್ಕಳ ಮೇಲೆ ಈ ರೀತಿಯಾಗಿ ಬಾಸುಂಡೆ ಬರುವಂತಹ ರೀತಿಯಾಗಿ ಹೊಡೆದಿದ್ದಾರಲ್ಲ, ಇವರೇನು ಮನುಷ್ಯರ ಅಂತ ಹೇಳಿ ಪಾಪ ಇವರು ಜವಾಬ್ದಾರಿ ಕೊಟ್ಬಿಟ್ಟು ಪೋಷಕರು ನಿರಾಳವಾಗಿರ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಇವ್ರು ನೋಡಿದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ಹೋಗ್ಲಿ, ಏನಿದೆ ಕಂಪ್ಲೀಟ್ ಡೀಟೇಲ್ಸ್? ಕುಸುಮ ಏನಿದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಆದಿಹಳ್ಳಿ ಸಮೀಪ ಇರುವಂತ ಅಲ್ಪಸಂಖ್ಯಾತರ ಒಂದು ಏನು ರೆಸಿಡೆನ್ಸಿ ಸ್ಕೂಲ್ ಆಗಿದೆ. ಇದರಲ್ಲಿ ಏನು ಅಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಂತ ಮಕ್ಕಳು ಅಲ್ಲಿ ಸಮಸ್ಯೆಗಳ ಬಗ್ಗೆ ಇರುವಂತದ್ದು, ಮತ್ತೆ ಸ್ಥಳೀಯ ಪ್ರಿನ್ಸಿಪಾಲ್ ಮತ್ತೆ ಶಿಕ್ಷಕರ ನಡುವೆ ಸಮನ್ವಯ ಇರುವಂತದ್ನ ಕ್ವಶನ್ ಮಾಡದಂತ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಏನು ಅಲ್ಲಿ ಕೆಲಸ ಮಾಡ್ತಿದ್ದಂತ ಅಂದ್ರೆ ನಿಲಯ ಪಾಲಕ ಅಂದ್ರೆ ವಾರ್ಡನ್ ಇರುವಂತ ಬಸವಲಿಂಗಪ್ಪ ಏನು ಕೆಲವು ದಿನಗಳ 3-4 ದಿನಗಳಿಂದ ಅಂದ್ರೆ ಮನಬಂದಂತೆ ಒಂದು 3-4 ವಿದ್ಯಾರ್ಥಿಗಳಿಗೆ ಹೊಡೆದಿರಂತ ಘಟನೆ ಆಗಿದೆ. ಇದ್ರ ಬಗ್ಗೆ ಏನಾಗಿದೆ, ಪೋಷಕರು ಸ್ಥಳಕ್ಕೆ ಹೋಗಿ ಅದನ್ನ ಪ್ರತಿಷ್ಠೆ ಏನು ಈಗ ಇನ್ನು ಪೋಷಕರು ಕೂಡ ಈಗಾಗಲೇ ಲೈನ್ ಅಲ್ಲಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಥ್ಯಾಂಕ್ ಯು ಮನು. ಇನ್ನು ಜಯಕೃಷ್ಣ ಮಕ್ಕಳ ಪೋಷಕರು ಆಗಿರುವಂತದ್ದು ಜಯಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನಾಯ್ತು ಘಟನೆ? ನಿಮ್ಮ ಮಗ ಅಥವಾ ಮಗಳು ಅಲ್ಲೇ ಹೋದಂತದ್ದ, ಏನ್ ಘಟನೆ ಇದು, ಏನ್ ಸರಿ? ನಮ್ಮ ಮಕ್ಕಳು ಅಲ್ಲೇ ಓದ್ತಿದ್ದು, 6th ಅಲ್ಲೇ ನಾವು ಅವ್ರಿಗೆ ಸೇರಿಸಿದ್ದಲ್ಲಿ. ಇವಾಗ SLC ಬಂದಿದ್ರು. ಹೋದ್ ಸರಿ ಒಬ್ಬನಿಗೆ 9th ಅಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ, ವೀಕ್ ಆಗವನೆ, TC ಕೊಡ್ತೀವಿ, ನಾವು ಬೇರೆ ಕಡೆ ಕರ್ಕೊಂಡೋಗಿ ಸೇರ್ಸ್ಕೊಳ್ಳಿ ಅಂತ ಕಳ್ಸಿದ್ರು. ಇನ್ನೊಬ್ಬ ಅಲ್ಲೇ SLC ಇವನು ಪರವಾಗಿಲ್ಲ, ಇಟ್ಕೋತೀವಿ ಅಂದ್ರೆ ಮಡಿಕೊಂಡಿದ್ರು. ಇದ್ದಕ್ಕಿದ್ದಂಗೆ ಏನಿಲ್ಲ ಮೇಡಮ್, ನಾವು ಮಾಮೂಲಿ ನಾವು ಪಕ್ಕ ಸ್ಕೂಲಿಂದ ಒಂದು 10 ಕಿಲೋಮೀಟರ್ ಇಲ್ಲೇ ನಾವು ಊರಿರೋದು. ನಾವು ಅವಾಗ ಹೋಯ್ತಾ ಬರ್ತಾ ಇದ್ದೋ, ಏನಿತ್ತಿಲ್ಲ ಹುಡುಗ ಊಟ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತಿದ್ದ, ಬಿಡು ಏನಿದೆ 1 ವರ್ಷ ಓದಪ್ಪ, ಮುಂದಿನ ವರ್ಷಕ್ಕೆ ನಾವೆಲ್ಲ ಬೇರೆ ಕಡೆ ಸೇರ್ಕೊಂಡಾಯ್ತು ಅಂದ್ಕೊಂಡಿದ್ದೆ. ಸರ್, ಈಗ ನಿಮ್ ಮಗನ್ ಮೇಲೆ ಹಲ್ಲೆ ಮಾಡಿದಾರ, ಅವ್ರು ಹೊಡೆದಿದಾರ, ಬಾಸುಂಡೆ ಬರೋ ತರ ನಿಮ್ ಮಗನ್ ಮೇಲೂ ಕೂಡ ಹೊಡೆದಿದಾರ? ಹೌದು ಮೇಡಮ್. ಸರ್, ಯಾವ ಕಾರಣಕ್ಕೋಸ್ಕರ ಹೊಡೆದ್ರು ಸರ್?
ಅದು ಮಧ್ಯಾಹ್ನ ಸಂಜೆ ಒಂದು 3 ಗಂಟೆಯಲ್ಲಿ ಫೋನ್ ಮಾಡಿದ್ರು ಸ್ಕೂಲ್ ಕಡೆಯಿಂದ. ಹ್ಮ್ ನಮ್ಮ ಹುಡುಗಂದು ಏನೋ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಇನ್ಸಿಲ್ ಇದಾಗಿದೆ, ಅದು ನಿಮ್ಮೂರ್ ಸ್ಕೂಲ್ ಮೊದ್ಲು ಓದಿದ್ರಲ್ಲ ಅಲ್ಲಿಂದ ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಂತ. ಆಯ್ತು ಅಂದ್ಬಿಟ್ಟು ನಾನು ಇರ್ಲಿಲ್ಲ, ನಮ್ಮ ಇನ್ನೊಬ್ಬ ಮಗವನಲ್ಲ ಅವ್ನು ಸ್ಕೂಲ್ ಬಿಟ್ಟಿದ್ನಲ್ಲ ಅಲ್ಲಿಂದ, ಹ್ಮ್ ಅವನಿಗೆ ಕಳಿಸ್ತಾ ನಾನು, ಹೋಗಪ್ಪ ಅದು ಇಸ್ಕೊಬರೋಗು, ನಾಳೆ ರೆಡಿ ಮಾಡಿಸ್ಕೊಡೋಣ ಅಂತ. ಹ್ಮ್ ಇವನು ಹೋಗಿ ಅಲ್ಲಿ ಇಸ್ಕೊಂಡ್ ಬಂದ್ಮೇಲೆ ನೈಟ್ 9:30 ಅವರು ಊಟ ಎಲ್ಲ ಮಾಡಿ ಮಕ್ಳೆಲ್ಲ ಹಾಸ್ಟೆಲ್ ಮಲಗಿರ್ಬೇಕಾರೆ ಹೋಗ್ಬಿಟ್ಟು ವಾರ್ಡನು ಒಳಗಡೆ ಡೋರ್ ಹಾಕೊಂಡು ನಮ್ಮ ಹುಡುಗ ಇತ್ತು ಇನ್ನು 3 ಜನ ಹುಡುಗರು ಸೇರಿಸಿ ಎಲ್ಲ 4 ಜನ ಮಲಗಿದ್ರಂತೆ. ಎಬ್ಬರಿಸ್ಬಿಟ್ಟು ಮನ್ಸ ಇಚ್ಚೆ ಒಂದು ಕಬ್ಬನು ಪೈಪ್ ಇತ್ತು ಮೇಡಮ್, ಅದು ಅವತ್ತು ನೋಡಿದೆ, ಅಲ್ಲೇ ಇತ್ತು. ನಾನು ಅದು ಏನು ವಿಡಿಯೋ ಮಾಡಿಲ್ಲ. ಹ್ಮ್ 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 ಅದ್ರಲ್ಲಿ ಹೆಂಗ್ ಹೊಡೆದವ್ರ ಮಕ್ಳು ಹೇಳೋದ್ ನೋಡಿದ್ರೆ ಭಯ ಆಯ್ತದ ನಮ್ಗೆ. ಬಡ್ಕೊಂಡ್ರು ಒಳಗಡೆ ಲಾಕ್ ಮಾಡ್ಕೊಂಡು ಎಲ್ಲ ಬೇರೆ ಮಕ್ಳೆಲ್ಲ ಬಂದು ಹೊರಗಡೆ ನಿಂತವಂತೆ. ಒಬ್ರು ಡೋರ್ ಓಪನ್ ಮಾಡಿಲ್ಲ, ಹೊಡೆದು ಅವ್ರ ಪೈಪ್ ಎಲ್ಲ ಮುರಿದವಂಟ. ಎಷ್ಟು ಸಮಾಧಾನ ಹೊಡೆದಾಕ್ ಕೆಳಗಡೆ ಕಾಲೆಲ್ಲ ತುಳಿದು. ಸರಿ ಆಮೇಲೆ ಅವ್ರು ಬಡ್ಕೊಳ್ಳೋ ಸೌಂಡ್ಗೆ ಹುಡುಗರೆಲ್ಲ ಪಕ್ಕದಲ್ಲಿ ಊರಲ್ಲಿ ಆದಳ್ಳಿ ಅವರಲ್ಲಿ ಫೋನ್ ಆಲ್ರೆಡಿ ಫೋನ್ ಕೊಡಲ್ಲ ಒಳಗಡೆ, ಬೇರೆ ನಾವ್ ಹೋದ್ರೂ ಫೋನ್ ಗೇಟಲ್ಲಿ ಇಟ್ಟೋಗ್ಬೇಕು. ಹಾ ಪಕ್ಕದ ಊರಲ್ಲಿ ಆದಳ್ಳಿ ಅಲ್ಲೇ ಪಕ್ಕ ಗ್ರಾಮ ಐತೆ, ಅವ್ರವ್ರು ಯಾರೋ ನಮ್ಗೆ ಗೊತ್ತಿರೋರು ಯಾರೋ ಕೇಳ್ಕೊಂಡು ಹುಡುಗರು ಇಷ್ಟೊಂದು ಗಲಾಟೆ ಮಾಡ್ದ ಅಂತ ಹೋಗಿ ಕೇಳಿದಾಗ ಹೊಡೆದೆ. ಅವ್ರು ಹೋದ್ಮೇಲೆ ಹುಡುಗರಿಗೆ ಅಳ್ತಾ ಹೊರಗಡೆ ಬಂದ್ಮೇಲೆ ಕರೆದ್ಬಿಟ್ಟು ಹುಡುಗ ಏನೋ ಯಾವ ಹಿಂಗೆ ನಾನು ಇಂಥವ್ರ ಮಗ ಅನ್ನಿಸಿ ಅವರು ಫೋನ್ ಮಾಡಿ ಕೊಟ್ಟಿದ್ರು ನನಗೆ. ಅವಾಗ ಇಮಿಡಿಯೇಟ್ ನಾನು ಹೋದೆ. ನಾನು ನಮ್ಮ ಸ್ನೇಹಿತರ 2-3 ಜನ ಹೋಗೋ ಹಿಂಗೆ ಯಾಕೆ ಸರ್ ಹೊಡೆದ್ರಿ ಅಂತ ಕೇಳಿದ್ಕೆ, ಏನ್ರಿ ಹೊಡೆಯೋದೇನ ಏನ್ ಮುದ್ದು ಮಾಡ್ತಾರ, ಹಿಂಗೆ ಬುಡಾಪೆ ಮಾತ್ಕೊಳ್ಳೋ ಮೇಡಮ್, ಏನ್ ಮಾಡ್ತೀರಿ ಓಕೆ ಸರ್ ಹಂಗೆ. ಸರಿ ಸರ್ ಏನಾಯ್ತು ನಮ್ಗೆ ಹೇಳ್ಬೇಕಲ್ಲ, ಪ್ರಿನ್ಸಿಪಾಲ್ ಹೇಳ್ಬೇಕು, ನೀವೇನೇ ಸರ್ ಹೊಡಿತೀರಿ ಈ ತರ ಇಷ್ಟೊಂದು ಕ್ರೂರವಾಗಿ ಹೊಡೆದಿಲ್ಲ ಅಂದ್ರೆ ಬೇರೆ ಪದ ಎಲ್ಲ ಬಳಸ್ತಾರೆ ಮೇಡಮ್. ಓಕೆ ಸರ್ ಓಕೆ ಹಾ ಥ್ಯಾಂಕ್ ಯು ಸರ್ ಮಾತನಾಡಿದ್ಕಾಗಿ.